ಹೊಡಿರಿ ಜಂಪು. ದರೋಡೆ ಹೋದ್ರೆ ಅವಳಿ ಜಾಸ್ತಿ ಆಗಿದೆ. 7 ಕೋಟಿ 7 ನಿಮಿಷದಲ್ಲಿ ಲಪ್ಪಾಯಿಸ್ತಾರೆ. ಇಷ್ಟಿದ್ರು ಬ್ರ್ಯಾಂಡ್ ಯಾವ ಬ್ರ್ಯಾಂಡು? ದರೋಡೆಕೋರರ ಬೆಂಗಳೂರ, ಹಳ್ಳದ ಬೆಂಗಳೂರ, ಕಸದ ಬೆಂಗಳೂರ, ಯಾವ ಬೆಂಗಳೂರು ಅಂತ ಹೇಳ್ಬೇಕು. ಇಷ್ಟಾದರೂ ಕೂಡ ಪವರ್ ಶೇರಿಂಗಲ್ಲಿ ಗಲಾಟೆ ಮಾಡ್ಕೊಂಡು ಒಬ್ಬರಾದ್ರೂ ಮುಖ್ಯಮಂತ್ರಿ ಆಗಲಿ ಉಪಮುಖ್ಯಮಂತ್ರಿ ಆಗಲಿ ಈ ಹಳ್ಳ ಬಿದ್ದಿರೋ ರಸ್ತೆಗಳು ಬಂದರೆ ಏನು ಹೇಳ್ತಾರೆ? ಹಳ್ಳ ಬೀಳೋದೇ ರೀ ಅಂತ. ಅಂದರೆ ದುರಾಂಕಾರದ ಪರಮಾವಧಿ ಸರ್ಕಾರ, ದುರಾಂಕಾರದ ಪರಮಾವಧಿ. ಹಣ ಮರ್ಯಾದೆ ಏನು ಎಕ್ಕಿಲ್ತೆ ಓಡಾಡ್ತಾರೆ. ಮತ್ತು ಅಡ್ವರ್ಟೈಸ್ಮೆಂಟ್ 2.5 ವರ್ಷದಲ್ಲಿ ನಾವು ದೊಡ್ಡ ಸಾಧನೆ ಮಾಡಿದ್ವಿ. ಏನು ಮಾಡಿದ್ದೀವಿ? ಇಡೀ ಕರ್ನಾಟಕದಲ್ಲಿ ಹಳ್ಳ ಬಿದ್ದಿರೋ ರಸ್ತೆಗಳು, ಕಸದ ರಾಶಿ, ಅಭಿವೃದ್ಧಿ ಶೂನ್ಯ, ಲೂಟಿ, ರೈತರ ಆತ್ಮಹತ್ಯೆ, ಇಷ್ಟೇನಾ ನಾವಿವತ್ತು ಹೋರಾಟ ಮಾಡ್ತಾ ಇರೋದು? ಇನ್ನಾದರೂ ಮಾನ ಮರ್ಯಾದೆ ಇದ್ದರೆ ಗುಂಡಿಗಳನ್ನು ಮುಚ್ಚಿ ರಸ್ತೆಗೆ ಡಾಂಬರೀಕರಣ ಹಾಕಿ ಮಾತೆತ್ತರೆ ಹಣ ಬಿಡುಗಡೆ ಮಾಡಿದ್ದೀನಿ. ಎಲ್ಲೋಗಿದೆ? ಹಂಗಾರೆ ಹಣ ಬಿಡುಗಡೆ ಮಾಡಿದ್ರೆ ಎಲ್ಲೋಯ್ತು? ನೀವು ಕಳೆದ 4 ತಿಂಗಳಿಂದ ಹಣ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳಿದ್ರೆ ಹಣ ಬಿಡುಗಡೆ ಆಗಿದ್ರೆ ಇದು ಯಾವುದು? ಇದು ಆಸ್ಪತ್ರೆ ರಸ್ತೆ ರೀ ಇದು. ನಾವಿಲ್ಲಿ ಪ್ರತಿಭಟನೆ ಇವತ್ತು ಇನ್ಸ್ಪೆಕ್ಷನ್ ಬಂದಿರೋವಂಥದ್ದು ಆಸ್ಪತ್ರೆ ರಸ್ತೆ ಇದು. ಮೊನ್ನೆ ಹಾವೇರಿಯಲ್ಲಿ ರೋಡಲ್ಲೇ ಹೆರಿಗೆ ಆಗಿದೆಯಲ್ಲ, ಇಲ್ಲಿ ಈ ರೋಡಲ್ಲಿ ಹೆರಿಗೆ ಆಸ್ಪತ್ರೆ ಇತ್ತು ಹಿಂದೆ. ಈ ರೋಡಲ್ಲಿ ಹೋಗ್ಬಿಟ್ರೆ ಆಟೋಮೆಟಿಕ್ಕಾಗಿ ಹೆರಿಗೆ ಆಗ್ತೈತೆ. ಅಷ್ಟು ಹಳ್ಳಗಳು ಬಿದ್ದಿದೆ. ನಾನೆಲ್ಲೋ ನಮ್ಮ ಇಲ್ಲಿನ ಮುಖಂಡರು ನಮ್ಮೆಲ್ಲ ಗೌಡ ಸಪ್ತಗಿರಿ ಗೌಡ ಹೇಳ್ದ, ನಾನು ಏನಪ್ಪ 1 ಹಳ್ಳನ 2 ಹಳ್ಳ ಅಂದೆ. ಹಣ ರೋಡ್ ಪೂರ್ತಿ ಹಳ್ಳ ಅಂದೆ. ಇಲ್ಲಿ ಈ ರೋಡ್ ಒಂದರಲ್ಲೇ 1 ಕಿಲೋಮೀಟ್ರಲ್ಲಿ 400 ಹಳ್ಳ ಬಿದ್ದು. 1 ಕಿಲೋಮೀಟ್ರ್ ಇಲ್ಲಿಂದ ಅವಿನ್ಯೂ ರೋಡ್ವರೆಗೂ ಒಂದೇ 1 ಕಿಲೋಮೀಟ್ರು 400 ಹಳ್ಳ ತೋರಿಸ್ತೀನಿ. ನಾನೇ ಮಾರ್ಕ್ ಮಾಡಿದ್ದೀನಿ. ಇಲ್ಲಿ ಕುಂಟಾಬಿಲ್ಲೆ ಹಾಕೋ ಅಂಥದ್ದು ಮಾರ್ಕ್ ಮಾಡಿದ್ದೀನಿ. ಕುಂಟಾಬಿಲ್ಲೆ ಆಡೋಕ್ಕೂ ಮಾರ್ಕ್ ಮಾಡಿಬಿಟ್ಟಿದ್ದೀನಿ. ನಾವೇ ಆಡಲಿ, ಜನ ಕುಂಟಾಬಿಲ್ಲೆ ಆಡಲಿ ಅಂದರೆ ಒಂದೇ ಒಂದು ರಸ್ತೆನ ಎಕ್ಸಾಂಪಲ್ ತಗೊಂಡು ಕೊಡ್ತೀರಿ. ಒಂದು ರಸ್ತೆಯಲ್ಲಿ 400 ಹಳ್ಳ ಬಿದ್ದಿದೆ ಅಂದರೆ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದೆಯಾ? ಹಣ ಬಿಡುಗಡೆ ಬಿಟ್ಟರೆ ಏನೂ ಇಲ್ಲ, ಲೂಟಿ ಹೊಡ್ಕೊಂಡು ಬಿದ್ದಿದ್ದಾರೆ. ಕಮಿಷನ್ ಹೊಡೆದು ಲೂಟಿ. ಅದಕ್ಕೋಸ್ಕರ ಈ ಸರ್ಕಾರಕ್ಕೆ ಬೆಂಗಳೂರು ಜನತೆ ಪರವಾಗಿ ನಾವು ಇವತ್ತು ಆಗ್ರಹವನ್ನು ಮಾಡ್ತಾಯಿದ್ದೀನಿ. ಇಮಿಡಿಯೇಟಾಗಿ ಟೈಮ್ ಬೌಂಡಲ್ಲಿ ಈ ಮುಚ್ಚಿ. ಮಾಡೋಕ್ಕಾಗಿಲ್ಲ ಅಂದರೆ ನಿಮ್ಮ GBA ಬೇಡ, ನಿಮ್ಮ 5 ಭಾಗ ಓಲ್ಡ್ ಮಾಡಿದಿರಲ್ಲ ಯಾವುದು ಬೇಡ ನಮಗೆ. ನಿಮ್ಮ ಬ್ರ್ಯಾಂಡ್ ಬೆಂಗಳೂರು ಬೇಡ ನಮಗೆ, ನಿಮ್ಮ GBA ಬೇಡ. ದಯವಿಟ್ಟು ಹಳ್ಳ ಮುಚ್ಚಿ ಅನ್ನೋ ಒಂದು ಆಗ್ರಹವನ್ನು ನಾವು ಇವತ್ತು ಮಾಡ್ತೀವಿ. ಈಗ ಒಂದು ಕಡೆ ರಸ್ತೆ ಗುಂಡಿ ಮುಚ್ಚಲ್ಲ, ಮತ್ತೊಂದು ಕಡೆ ಏನು ಮಾಡ್ತಾ ಇದ್ದಾರೆ, ರಸ್ತೆ ಗುಂಡಿ ಮುಚ್ಚಿದ್ದಾನೆ 1 ಲೇಯರ್ ಡಾಂಬರೀಕರಣ ಹಾಕೋದಕ್ಕೆ 1200 ಕೋಟಿ ಬಿಡುಗಡೆ ಮಾಡ್ತಾ ಇದ್ದಾರೆ ಸರ್. ಅದಕ್ಕೆ ಟೆಂಡರ್ ಕರೆದು ಕೊಟ್ಟಿದ್ದಾರೆ. ಗುಂಡಿ ಮುಚ್ಚಿಲ್ಲ. ಈಗ 550 ಕಿಲೋಮೀಟರ್ ಉದ್ದದ ರಸ್ತೆ 1 ಲೇಯರ್ ಡಾಂಬರೀಕರಣ ಹಾಕ್ತಾರಂತೆ. ಅಲ್ಲ, ಗುಂಡಿ ಮುಚ್ಚಿದೆ. ನೀವು 1 ಲೇಯರ್ ಅಲ್ಲ, ಏನು ಲೇಯರ್ ಹಾಕಿದ್ರು ಅದು ಥರ. ಫಸ್ಟು ಗುಂಡಿ ಮುಚ್ಚಿಬಿಡ್ಬೇಕು, ಆಮೇಲೆ ನೀವು ಲೇಯರ್ ಮೇಲೆ ಲೇಯರ್ ಏನು ಬೇಕಾದರೂ ಹಾಕಿ. ಗುಂಡಿನೇ ಮುಚ್ಚಿದ್ರೆ ನೀವು ಲೇಯರ್ ಹಾಕಿದ್ರೆ ಏನು ಉಪಯೋಗ? ಅದರಿಂದ ಇಲ್ಲಿ ಇವತ್ತು ಇಮಿಡಿಯೇಟಾಗಿ ಅವಶ್ಯಕತೆ ಇರೋದು ಗುಂಡಿ ಮುಚ್ಚಬೇಕು. ಆಮೇಲೆ ನೀವು ಲೇಯರ್ ಹಾಕಿ, ಇನ್ನೊಂದು ವಾರ ಬಿಟ್ಬಿಟ್ಟು ಲೇಯರ್ ಮೇಲೆ ದಾರ ಹಾಕಿ ಗುಂಡಿ ಮುಚ್ಚಿ ಫಸ್ಟ್. ಅದನ್ನು ಏನು ಮಾಡ್ತಾ ಇಲ್ಲ ಇವರು. ಕೇಳಿದ್ರೆ ಏನು ರೀ ದಿನ ಗುಂಡಿ ಬೀಳ್ತೈತೆ, ಹೊಸ ಗುಂಡಿಗಳು.
ನಿಮ್ಮ ಕಾಲದಲ್ಲೇ ನಾನು ಹೊಸ ಗುಂಡಿಗಳು ಬೇರೆ ಸರ್ಕಾರ ಇದ್ದಾಗ ಈ ಥರ ಆಗಿತ್ತ? ಈ ಥರ ಯಾವತ್ತೂ ಯಾವ ಸರ್ಕಾರದಲ್ಲಿ ಇಷ್ಟೊಂದು ಗುಂಡಿ ಬಿದ್ದು ಆಗಿಲ್ಲ. ಯಾಕಂದರೆ 2.5 ವರ್ಷದಿಂದ ನೀವು ತಾರೆ ಹಾಕಿಲ್ಲ, 2.5 ವರ್ಷದಿಂದ ಯಾವುದೇ ರಸ್ತೆ ಅಭಿವೃದ್ಧಿ ಮಾಡಿಲ್ಲ. ಅದಕ್ಕೋಸ್ಕರ ಒಂದೇ ಸರಿ ಎಲ್ಲ ಬಾಯಿ ಕರ್ಕೊಂಡು ನಿಂತಿದೆ. ನೀವು 2.5 ವರ್ಷದಿಂದ ಡಾಂಬರೀಕರಣ ಮಾಡಿದರೆ ಇಷ್ಟೊಂದು ಪಾಠವನ್ನುಗಳು ಯಾವತ್ತೂ ಬರ್ತಾರೆ. 2.5 ವರ್ಷದಿಂದ ಸರ್ಕಾರ ನಿಷ್ಕ್ರಿಯ ಆಗಿದೆ. ಇದು ಬರೀ ಭ್ರಷ್ಟಾಚಾರದಲ್ಲಿ ಮತ್ತು ಅಧಿಕಾರದ ಆಸೆಗಾಗಿ 3 ಗುಂಪುಗಳಾಗಿ ಕಚ್ಚಾಡೋದು ಬಿಟ್ಟು ಬೇರೆ ಯಾವುದೇ ಸಾಧನೆಯಿಂದ 2.5 ವರ್ಷದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಆಗಿದೆ. ಮತ್ತು ಬೆಂಗಳೂರು ಅಂತಕ್ಕಂಥದ್ದು ಇಡೀ ಪ್ರಪಂಚದಲ್ಲೇ ಒಂದು ಹೆಸರು ಮಾಡಿರ್ತಕ್ಕಂಥ ಸಿಟಿ, ಸಿಲಿಕಾನ್ ಸಿಟಿ. ಇವತ್ತು ಇವ್ರ ಕೈಯೊಳಗೆ ಸಿಕ್ಕು ನರಕ ಆದಂಗೆ. ಇಲ್ಲಿ ಕೇವಲ ಗುಂಡಿಗಳಷ್ಟೇ ಅಲ್ಲ, ಯಾವ ವ್ಯವಸ್ಥೆನೂ ಸರಿ ಇಲ್ಲ, ಆಡಳಿತದ ವ್ಯವಸ್ಥೆ ಸರಿ ಇಲ್ಲ. ಬ್ಯಾಂಕ್ಗಳು ರಾಬರಿ ಆಗ್ತಾ ಇದ್ದಾರೆ. ಒಂಟಿ ಮಹಿಳೆಯರು ನೋಡಿ ಮನೆಯಲ್ಲಿ ಕೊಲೆ ಮಾಡಿ ದರೋಡೆ ಮಾಡ್ತಾಯಿದ್ದಾರೆ. ಮತ್ತು SC/ST ಜನಾಂಗದವರ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡು ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಜನರ ಮನಸ್ಸನ್ನು ಕದಿಯುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯನವ್ರ ಸರ್ಕಾರ ಆಡಳಿತನೂ ಸರಿಯಾಗಿ ಮಾಡ್ತಾಯಿಲ್ಲ, ಅಭಿವೃದ್ಧಿನೂ ಮಾಡ್ತಾಯಿಲ್ಲ. ಕೇವಲ 5 ಲಕ್ಷ ಕೋಟಿ ಸಾಲ ಮಾಡಿದ್ದೇ ಅವ್ರ ದೊಡ್ಡ ಸಾಧನೆ ಆಗಿದೆ. ಅದಕ್ಕಾಗಿ ನಾನು ಸಿದ್ದರಾಮಯ್ಯನವ್ರಿಗೆ ಒತ್ತಾಯ ಮಾಡ್ತೇನೆ, ನಿಮಗೆ ಆಡಳಿತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಂಪೂರ್ಣ ಆರ್ಥಿಕವಾಗಿ ದಿವಾಳಿಯಾಗಿದೆ ರಾಜ್ಯ. ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ. ಕಳೆದ 2.5 ವರ್ಷಗಳ ಹಿಂದೆ ಗ್ಯಾರಂಟಿಗಳ ಹೆಸರಿನಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂತು. ಆದರೆ ಇದು ತಮಗೆ ಗೊತ್ತಿರೋ ಹಾಗೆ ಇದು ಸರ್ಕಾರ ಹಗರಣಗಳ ಮೇಲೆ ಹಗರಣ ಮಾಡ್ಕೊಂಡು ಬರ್ತಾ ಇದೆ. ಇವತ್ತು ಬೆಂಗಳೂರು ಮಹಾನಗರ ಅಂತ ಒಂದು ಜಾಗದಲ್ಲಿ ಸುಮಾರು 60ರಿಂದ 65% ರೆವಿನ್ಯೂ ಜನರೇಟ್ ಆಗೋದು ಇಡೀ ರಾಜ್ಯದಲ್ಲಿ ಬೆಂಗಳೂರು ಮಹಾನಗರದಲ್ಲಿ. ಹೈಯೆಸ್ಟ್ ಎಂಪ್ಲಾಯ್ಮೆಂಟ್ ಜನರೇಟ್ ಆಗುವಂಥದ್ದು ಬೆಂಗಳೂರು ಮಹಾನಗರ. ಬೆಂಗಳೂರು ಮಹಾನಗರಕ್ಕೆ ಇವರು ಬಿಡುಗಾಲನ್ನು ಕೊಡ್ತಾ ಇದ್ದಾರೆ. ಈಗ 2 ದಿವಸದಿಂದ ಹೇಳ್ತಾ ಇದ್ದಾರೆ, ಒಂದು ನೇರ 1200 ಕೋಟಿ ಕೊಟ್ಟು ನಾವು ಆಸ್ಪಾಲ್ಟೇಟ್ ಮಾಡ್ತೀವಿ ಅಂತ. ಯಾಕೆ ಅಂತ ಹೇಳಿದ್ರೆ ಇವಾಗ ಅದರಲ್ಲೂ ದುಡ್ಡು ಹೊಡೆಯಲಿಕ್ಕೆ ಹೋಗಿದ್ದಾರೆ. ಇವಾಗ ಇರೋದು ಹಳ್ಳ ಮುಚ್ಚಿ ಅಂತ ಹೇಳಿದ್ರೆ, ಗುಂಡಿಗಳನ್ನು ಮುಚ್ಚಿ, ಪಾಟೋಲ್ಸ್ನ ಮುಚ್ಚಿ ಅಂತ ಹೇಳಿದ್ರೆ 1 ಲೇಯರ್ ಆಗ್ತಿದೆ ಅಂತೇಳಿ ಅದರಲ್ಲೂ ದುಡ್ಡು ಮಾಡ್ತಾ ಇದ್ದಾರೆ. ಈ ತರಹ ಇವಾಗ ಕಸದ ಸಮಸ್ಯೆ ತಗೊಳ್ಳಿ. ಕಸದ ಸಮಸ್ಯೆ ಇವತ್ತು ಮನೆಗೆ ಹೋಗಿ ಇವರು ಕಸ ಕಲೆಕ್ಟ್ ಮಾಡಿಲ್ಲ ಅಂದರೆ ಜನ ರೋಡಲ್ಲಿ ಹಾಕ್ತಾರೆ, ಇದ್ರಲ್ಲಿ ಹಾಕ್ತಾರೆ. BJP ಕಮಿಷನರ್ ಮನೆ ಮುಂದೆ ಹಾಕ್ತಾರೆ. ಇವ್ರು ಇದ್ಕೊಂಡು ಫೋಟೋ ಕಳಿಸಿ 250 ರೂಪಾಯಿ ಕೊಡ್ತೀವಿ ಅಂತಾರೆ. ನನಗನ್ಸುತ್ತೆ ಮುಂಬರುವ ದಿನಗಳಲ್ಲಿ ನಾವೆಲ್ಲ ಸೇರಿ ಜನಗಳ ಜೊತೆ ಹೋಗಿ BBMP ಕಚೇರಿಯ ಮುಂದೆ ನಾವು ಹಾಕ್ಬರ್ತೀವಿ ಕಸ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಕಸ ಯಂತ್ರ ಮಿಷಿನಲ್ಲೂ ಕೂಡ ಇವತ್ತು ದುಡ್ಡು ಮಾಡಲಿಕ್ಕೆ ಹೋಗಿದ್ದಾರೆ. 1200 ಕೋಟಿ 1 ಲೇಯರು ಆಸ್ಫಾಲ್ಟಿಂಗ್ ಮಾಡ್ತೀನಿ ಅಂತ ಈ ಒಂದು ಕಸದ್ದು ಕೂಡ ಮಿಷಿನು ಅದರಲ್ಲೂ ಕೂಡ ದುಡ್ಡು ಮಾಡಲಿಕ್ಕೆ ಹೋಗಿದ್ದಾರೆ ಈ ಸರ್ಕಾರ. ಮಾನ ಮರ್ಯಾದೆ ಎಲ್ಲ ಬಿಟ್ಟಿದೆ. ಮುಂದೆ ಅಧಿಕಾರಕ್ಕೂ ಬರೋಲ್ಲ ಅನ್ನೋದೊಂದು ಗ್ಯಾರಂಟಿಯಾಗಿ ಈ ಥರದ ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ನಮಗೆ ಗೊತ್ತಿರೋ ಹಾಗೆ ಟನಲ್ ರಸ್ತೆ ಕೂಡ ನಾನು ಮೊನ್ನೆ ಕೂಡ ಹೇಳಿದ್ದೀನಿ, ಯಾವುದೇ ಒಂದು ವೈಜ್ಞಾನಿಕವಾಗಿ ಕೂಡ ಮಾಡಿಲ್ಲ. ಎಲ್ಲವೂ ಕೂಡ ಬೆಂಗಳೂರನ್ನು ಒಂದು ಲೂಟಿ ಮಾಡುವಂಥ ಮಿಷನ್ ಆಗಿ ಮಾಡ್ಕೊಂಡಿಟ್ಕೊಂಡು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.